ಜಗತ್ತಿನಾದ್ಯಂತ ಇರುವಂತಹ ಎಲ್ಲರನ್ನ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ರಾಹುಲ್ ಮಾಡುವಂತಹ ನಮಸ್ಕಾರಗಳು. ಅಂಡ್ ಆಫ್ ಕೋರ್ಸ್ ಈಗ ಕೇಳ್ತಿಲ್ಲ, ನೋಡ್ತಾ ಇದ್ದೀರಾ ನಮ್ಮ ರೇಡಿಯೋನ ಚಾನೆಲ್ನ. ಸೊ ಇಷ್ಟು ದಿನ ನಾನು ಬರೀ ಶೋನಲ್ಲಿ ಹೇಳ್ತಿದ್ದೆ ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್ ಪ್ರಾಜೆಕ್ಟ್ ನಮ್ಮ ಕರ್ನಾಟಕದ ಸಕಲೇಶ್ಪುರದಲ್ಲಿ ಇದೆ ಅಂತ. ಬಟ್ ಆಕ್ಚುಲಿ ಈಗ ನಾವು ಸಕಲೇಶ್ಪುರದಲ್ಲಿ ಇದ್ದೀವಿ. ಅಂಡ್ ಈಗ ನೋಡ್ಬೋದು ಇದು ಆಕ್ಚುಯಲ್ ಮ್ಯಾಪ್ ಆಫ್ ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್. ಸೊ ಲಶ್ ಗ್ರೀನ್ ವೆನ್ಯೂ ಇದೆ ಅಂಡ್ ಆಫ್ ಕೋರ್ಸ್ ಸಿರಿನ್ ಎನ್ವೈರನ್ಮೆಂಟ್ ನಿಮಗೋಸ್ಕರ ಕಾಯ್ತಿದೆ. ಸೊ ನಾನು ಕಾಯ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಈ ಒಂದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಅನ್ನ, ಈ ಟೆರೇನ್ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಇವತ್ತು ನನ್ನ ಜೊತೆ ನೀವು ಕೂಡ ಎಕ್ಸ್ಪ್ಲೋರ್ ಮಾಡ್ತೀರಿ ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್. ಸದ್ಯಕ್ಕೆ ಆನ್ ಗ್ರೌಂಡ್ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವಂತೂ ರೆಡಿ ಆಗಿದ್ದೀವಿ ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್ ಅನ್ನ. ಸೊ ಲೆಟ್ಸ್ ಗೋ. ಆಕ್ಚುಲಿ ಈಗ ಮಿಸ್ಟಿ ವಾಟರ್ಸ್ ನ ಆನ್ ಗ್ರೌಂಡ್ ನಲ್ಲಿ ಇದ್ದೀವಿ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಅರ್ಬನ್ ಫಾರ್ಮರ್ಸ್ನ ರಿಯಲ್ ಕ್ರಿಯೇಟರ್ಸ್ ಜೊತೆ ಇವತ್ತು ನಾನಿದ್ದೀನಿ. ಅನೂಪ್ ಅವರು ಇದ್ದಾರೆ, ಶ್ರೇಯಸ್ ಅವರು ಇದ್ದಾರೆ, ಲಕ್ಷಿತ್ ಅವರು ಇದ್ದಾರೆ ಆ್ಯಂಡ್ ಅದೇ ಥರ ಇತಿಹಾಸ್ ಅವರು ಇದ್ದಾರೆ. ಸೊ ಆ್ಯಕ್ಚುಲಾಗಿ ಈ ಒಂದು ಡ್ರೀಮ್ ಪ್ರಾಜೆಕ್ಟ್ ಈ ಟೀಮ್ದು ಅಂತ ಹೇಳ್ಬೋದು. ಸೊ ಸರ್, ಅರ್ಬನ್ ಫಾರ್ಮರ್ಸ್ ಅವರ ಈ ಒಂದು ಅರ್ಬನ್ ಪ್ರಾಜೆಕ್ಟ್ ನಿಮಗೋಸ್ಕರ ಅಂದರೆ ಸಕಲೇಶ್ಪುರದಲ್ಲಿ ನೀವು ಮಾಡ್ತಿದ್ದೀರಿ. ಸೊ ಏನು ಸ್ಪೆಷಾಲಿಟಿ ಸರ್ ಬೇಸಿಕಲಿ? ಬಟ್ ಒನ್ ಆಫ್ ದಿ ಮೈನ್ USB ನಮ್ದು ಏನಂದರೆ ಲೊಕೇಶನ್ನು ತುಂಬ ಚೆನ್ನಾಗಿದೆ. ನೀವು ಕೆಳಗಡೆ ನಾವು ಕರ್ಕೊಂಡು ಹೋಗ್ತೀವಿ. ಲೈಕ್ ದೇರ್ ಇಸ್ ಅ ಕಂಪ್ಲೀಟ್ ವಾಟರ್ ಸ್ಟ್ರೀಮ್ ಫ್ಲೋಯಿಂಗ್ ಆಲ್ ಅಲಾಂಗ್ ದಿ ಪ್ರಾಪರ್ಟಿ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ಹತ್ರ ವಾಟರ್ ಸ್ಟ್ರೀಮೇ ಇದೆ. ಓಕೆ, ಟೇಕ್ ಯು ಥ್ರೂ. ಇರೋದು ಎಂಟ್ರಿ ಪಾಯಿಂಟ್ ಎರಡು ಜಸ್ಟ್ ಪಾಯಿಂಟ್ ಎ ಅಂತ ನಾವು ಸ್ಟಾರ್ಟ್ ಮಾಡಿರೋದು ಇಲ್ಲಿ. ಆ್ಯಂಡ್ ಪಾಯಿಂಟ್ ಎಲ್ಲಿ ಇದ್ದೀವಿ, ಇನ್ನೂ ತುಂಬ ದೂರ ಇದೆ ಕ್ರಮಿಸೋದಕ್ಕೆ. ಆ್ಯಂಡ್ ಅದೇ ಥರ ಹೇಳಿದ ಹಾಗೆ ಒಂದು ಸ್ಟ್ರೀಮ್ ಕೂಡ ನಮ್ಮನ್ನು ಸರ್ಪಾಸ್ ಮಾಡ್ತಿರುತ್ತೆ ಪಕ್ಕದಲ್ಲಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವಂತೂ, ಎಂಟೈರ್ ಟೀಮ್ ಆಫ್ ನಮ್ಮ ರೇಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಸೊ ಐರಿಷ್ ಕಾಫಿ ಆ್ಯಂಡ್ ಐರಿಷ್ ಟ್ರಯಲ್ ಏನಿರ್ಬೋದು ಇದರ ಒಂದು ಕನೆಕ್ಷನ್ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಯಾಕಂದರೆ ಬರುವಾಗ ಆನ್ ದ ವೇ ನಮಗೆ ಮೋಕಾ ಟ್ರಯಲ್ ಸಿಕ್ತು ಆ್ಯಂಡ್ ಲಾಟೆ ಟ್ರಯಲ್ ಸಿಕ್ತು ಆ್ಯಂಡ್ ಈಗ ಐರಿಷ್ ಟ್ರಯಲ್ ಸಿಕ್ಕಿದೆ. ಸೊ ಅನೂಪ್ ಅವ್ರಿಗೆ ಏನಿದು ಬೇಸಿಕಲಿ ಟ್ರಯಲ್ ಅಂತಂದರೆ, ನಾನು ನೋಡಿದಂಗೆ ಪ್ರತಿಯೊಂದು ಹೆಸರು ಕೂಡ ಒಂದು ಕಾಫಿ ಇದ್ರದ್ದು ವೆರೈಟಿದು ಹೆಸರಿದೆ. ಸೊ ಏನಿದ್ರು ಸ್ಪೆಷಾಲಿಟಿ ಅಂದರೆ ಇವಾಗೆಲ್ಲ ನಮ್ದು ಏನು ಇಂಟರ್ನಲ್ ರೋಡ್ಸ್ ಏನಿದೆ, ಸೊ ಈ ಎಂಟೈರ್ ಪ್ರಾಜೆಕ್ಟ್ಸ್ ಇಂಟೈರ್ ರೋಡ್ಸ್ ಎಲ್ಲ ನಾವು ಕಾಫಿ ಇದ್ರ ಮೇಲೆ ನೇಮ್ ಮಾಡಿದ್ವಿ. ಓಕೆ, ನೀವು ನೋಡಿದ್ರೆ ಎಂಟೈರ್ ನಮ್ದೇನು ಎಸ್ಟೇಟಲ್ಲಿ ಆಲ್ ದ ರೋಡ್ಸ್ ಆರ್ ನೇಮ್ಡ್ ಇನ್ ದ ಸಿಮಿಲರ್ ಫ್ಯಾಷನ್. ಓಕೆ. ಸೊ ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್ ಬಂದರೆ ಬರೀ ಕಾಫಿ ಅಷ್ಟೆಲ್ಲ, ಕಾಫಿ ಯಾವ್ಯಾವ ವೆರೈಟಿ ಇದೆ ಸೊ ಅದರ ರೋಡ್ ಕೂಡ ಸಿಗುತ್ತೆ ನಿಮಗೆ. ಸೊ ದಟ್ಸ್ ದ ಸ್ಪೆಷಾಲಿಟಿ. ಆ್ಯಕ್ಚುಲಿ ನೀವು ನೋಡ್ತಿರೋದು ಬಂದು ಇದು ಎಂಟ್ರಿ ಪಾಯಿಂಟ್ ಮಿಸ್ಟಿ ವಾಟರ್ಸ್ಗೆ. ಆ್ಯಂಡ್ ಬೋತ್ ಸೈಡ್ ಈ ಒಂದು ರೋಡ್ ಹೋಗುತ್ತೆ. ರೋಡ್ನ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡೂ ಕಡೆ ಅಪ್ ಹಿಲ್ ಆ್ಯಂಡ್ ಡೌನ್ ಸ್ಟೀಪ್ ಎರಡೂ ಕಡೆ ಕಾಫಿ ಪ್ಲಾಂಟೇಷನ್ಸ್ ಇದೆ. ಆ್ಯಂಡ್ ಅದರ ಜೊತೆಗೆ ಮಿಕ್ಸ್ಡ್ ಮರಗಳು ಕೂಡ ಇದ್ದಾವೆ. ಕಾಫಿ ಜೊತೆಗೆ ಪೆಪ್ಪರ್ ಇರ್ಬೋದು ಆ್ಯಂಡ್ ಬೇರೆ ಬೇರೆ ಥರದ ಒಂದು ವೆರೈಟೀಸ್ ಆಫ್ ಟ್ರೀಸ್ ಇರ್ಬೋದು. ಸೊ ಇತಿಹಾಸ ಹೇಳಿ, ಈ ಕಡೆ ಯಾವ ಥರದ ಒಂದು ಪ್ಲಾಂಟೇಷನ್ಸ್ ಇದೆ, ಈ ಕಡೆ ಯಾವ ಥರದ ಪ್ಲಾಂಟೇಷನ್ಸ್ ಇದೆ? ಕಾಫಿ ಗಿಡ ನಮ್ಮದು ಅರೇಬಿಕಾ ಇದೆ, ಕಾಫಿ ಸೇಮ್ ಇದೆ ಎರಡು ಸೈಡು. ಬಟ್ ಈ ಸೈಡು ಸಿಲೋರ ತುಂಬ ಇದೆ, ಈ ಸೈಡ್ ನಾವು ಹಲ್ವಣ ಹಾಕಿದ್ದೀವಿ. ಇದು ಹಲ್ವಣ ಏನಂದರೆ ಅದು ಮ್ಯಾಚರ್ಡ್ಗೂ ಯೂಸ್ ಮಾಡ್ತಾರೆ ಮತ್ತು ಗೊಬ್ಬರಕ್ಕೂ ಅದರ ಎಲೆಗಳು ತುಂಬ ಫಾಸ್ಟ್ ಗೊಬ್ಬರ ಆಗುತ್ತೆ. ಓಕೆ, ತುಂಬ ಒಳ್ಳೆಯದು. ನ್ಯಾಚುರಲ್ ಆರ್ಗ್ಯಾನಿಕ್ ಇದ್ರ ಥರ ಅದೊಂಥರ ಗೊಬ್ಬರ ಬರುತ್ತೆ. ತುಂಬ ಒಳ್ಳೆ ಗಿಡ, ಅದು ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಇದು ಪೆಪ್ಪರ್ ನೋಡಿ, ಇದು ಬೆಂಗಳೂರಲ್ಲಿ ಪೆಪ್ಪರ್ ಬಂದಿದೆ, ತುಂಬ ಹೆಲ್ತಿಯಾಗಿದೆ. ಓಕೆ, ಈ ಥರ ಈ ಎಲೆಯಿಂದ ಅಷ್ಟೆಲ್ಲ ಒಂದು ವರ್ತ್ ಇದೆ. ಓಕೆ, ಅದು ಅಷ್ಟು ಯೂಸ್ಫುಲ್. ಮತ್ತು ಸಿಲ್ವರ್ ಇದೆಲ್ಲ ಸಿಲ್ವರ್ ಇದೆ. ಇದು 3 years ಓಲ್ಡ್ ಗಿಡ. ಇನ್ನೊಂದು 5 years ಅದು ಒಳ್ಳೆ ರೆನ್ಸ್ ಬಾರ್ಕ್ ಆಗುತ್ತೆ. ಓಕೆ. ಆ್ಯಂಡ್ ಇನ್ನೊಂದು ಎಕ್ಸ್ಕ್ಲೂಸಿವಿಟಿ ಏನಪ್ಪ ಅಂತಂದರೆ, ಈಗ ಡೌನ್ ಸೌತ್ ಅಂದರೆ ಡೌನ್ ಸ್ಟೀಪ್ ಹೋಗ್ತಿದ್ದಾಗೆ ನಿಮಗೆ ಒಂದು ಸ್ಟ್ರೀಮ್ ಕೂಡ ಇರುತ್ತೆ ಒಂದು ಪ್ಲಾಟ್ ಆಫ್ ಲ್ಯಾಂಡಲ್ಲಿ. ಅದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಓಕೆ, ಅಲ್ಲಿ ನೋಡ್ಬೋದು ನಿಮಗೆ ಅಲ್ಲಿ ಕಾಣಿಸ್ತಿದೆ ಕೆರೆ, ಅದರ ಜೊತೆಗೆ ಒಂದು ಸ್ಟ್ರೀಮ್ ಕೂಡ ಹರಿತಾ ಇದೆ. ಆ್ಯಂಡ್ ಒಂದು ದೊಡ್ಡ ಬೆನಿಫಿಟ್ ಏನಪ್ಪ ಅಂತಂದರೆ, ನಿಮಗೆ ಈ ಥರದ ಒಂದು ಸೀಸನಲ್ಲೂ ಕೂಡ ಇದೆ. ಯಾಕಂದರೆ ನಾವು ಮಿಡ್ ಸಮ್ಮರ್ನಲ್ಲಿ ಇದ್ದೀವಿ. ಸೊ ಇಂಥ ಸೀಸನಲ್ಲೂ ಕೂಡ ನಿಮಗೆ ವಾಟರ್ ಸೋರ್ಸ್ ಇದೆ ಆ್ಯಂಡ್ ಲಶ್ ಗ್ರೀನ್ ಕೂಡ ಇನ್ನೂ ಇದೆ. ಸೊ ಐ ಥಿಂಕ್ ಇದಕ್ಕಿಂತ ಬೇರೆ ಇನ್ನೇನು ಬೇಕು. ಸ್ಪೆಷಾಲಿಟಿ ಏನು ಅಂತಂದರೆ 196 ದೇಶದಲ್ಲಿ ಕನ್ನಡಿಗರಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಬೇರೆ ಬೇರೆ ಭಾಗಗಳಿಂದ ನಮ್ಮ ರೇಡಿಯೋ ಕೇಳ್ತಿರ್ತಾರೆ. ಸೊ ಯುರೋಪ್ನಲ್ಲಿರ್ಬೋದು, US ಇರ್ಬೋದು, ಆಸ್ಟ್ರೇಲಿಯಾ, ಸಿಂಗಪೂರ್, ಗಲ್ಫ್ ದೇಶ ಎಲ್ಲವೂ ಕೂಡ. ಬಟ್ ಎಲ್ಲೋ ಒಂದು ಕಡೆ ಒಂದು ಆಸೆ ಇರುತ್ತೆ, ನಮ್ಮ ಕನ್ನಡ ಮಣ್ಣು, ನಮ್ಮ ಕನ್ನಡ ಭೂಮಿ, ಇಲ್ಲಿ ನಮ್ಮದೊಂದು ಜಾಗ ಇರಬೇಕು, ನಮ್ಮ ಜಾಗದಲ್ಲಿ ನಾವು ಬೆಳಿಬೇಕು ಆ್ಯಂಡ್ ಅಲ್ಲಿ ಹೋಗಿ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಐ ಥಿಂಕ್ ಅಲ್ಲಿಗೆ ನಿಮ್ಮ ಒಂದು ಆಸೆ ಏನಿದೆ ಈಡೇರಿದಂಗೆ. ಯಾಕೆಂತಂದರೆ ಗಾಡ್ ಸ್ಕ್ರಿಪ್ಟೆಡ್ ಪ್ಲ್ಯಾನ್ ಇದು ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್ ಪ್ರಾಜೆಕ್ಟ್. ಸೊ ಯಾಕಂದರೆ ಇಲ್ಲಿರುವಂಥ ಒಂದು ಮಣ್ಣಿನ ಕ್ವಾಲಿಟಿ ಇದೆಯಲ್ಲ, ಹೇಳಿ ಮಾಡಿಸುವಂಥ ಒಂದು ಕ್ವಾಲಿಟಿ ಫಾರ್ ಕಾಫಿ ಪ್ಲಾಂಟೇಷನ್ಸ್ ಅಥವಾ ಬೇರೆ ಬೇರೆ ಥರದ ಒಂದು ಮರಗಳಿಗಿರ್ಬೋದು ಅಥವಾ ಪ್ಲಾಂಟೇಷನ್ಸ್ಗಿರ್ಬೋದು. ಸೊ ಈ ಒಂದು ಲಶ್ ಗ್ರೀನ್ ನೀವೇನು ನೋಡ್ತಾ ಇದ್ದೀರಾ,
ಸೊ ಇದರ ಕೆಳಗಡೆ ನಿಮಗೆ ಡೌನ್ ಸ್ಟೀಪ್ ನಿಮಗೆ ಒಂದು ಸ್ಟ್ರೀಮ್ ಕೂಡ ಇದೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಡೌನ್ ಸ್ಟೀಪಲ್ಲಿ ನೀವೇನಾದರೂ ಪ್ಲಾಟನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಬೆನಿಫಿಷರಿಯಾಗಿ ಅಂದರೆ ನೇಚರೇ ನಿಮಗೆ 1+1 ಕಾಂಬೋ ಆಫರ್ ಥರ ನಿಮಗೆ ಒಂದು ಲಶ್ ಗ್ರೀನ್ ಒಂದು ಸ್ಟೀಪ್ ಕೂಡ ಇದೆ. ಅದರ ಜೊತೆಗೆ ಮೇಲ್ಗಡೆ ಅಪ್ ಹಿಲ್ ಇದೆ, ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ನಿಮಗೆ ನೈಬರಿಂಗ್ ಎಸ್ಟೇಟ್ಸ್ ಆಗಿ ಟೀ ಕೂಡ ಇದೆ. ಸೊ ಕಾಫಿ ಜೊತೆಗೆ ಟೀ, ಯಾವ ಬೆವರೇಜ್ ಬೇಕು ಎಲ್ಲ ಥರದ ಒಂದು ಪ್ಲಾಂಟೇಷನ್ಸ್ ನಿಮಗೆ ಈ ಒಂದು ಪಾಯಿಂಟ್ ಆಫ್ ಪ್ಲೇಸ್ ನಿಮ್ಗೆ ಸಿಗ್ತಾ ಇದೆ. ಸೊ ಇಲ್ಲಿ ಸ್ಟ್ರೀಮ್ ಜೊತೆಗೆ ದ್ಯಾಟ್ ಈಸ್ ದ ಒನ್ ಮೋರ್ ಬೆನಿಫಿಷರಿ ಪಾಯಿಂಟ್ ವಿಚ್ ಆ್ಯಡ್ ಆನ್. ಎಷ್ಟು ಮಳೆ ಎಲ್ಲ ಎಷ್ಟಾಗ್ಬೋದು ಸರ್ ಈ ಒಂದು ಪಾರ್ಟ್ನಲ್ಲಿ, ವೆಸ್ಟರ್ನ್ ಘಾಟ್ಸ್ನಲ್ಲಿ? ವೆಸ್ಟರ್ನ್ ಘಾಟ್ನಲ್ಲಿ 180-200. ಓಕೆ. ಸೊ ಕಾಫಿಗೆ ಅದು ಹೇಳಿ ಮಾಡಿಸೋಣ? ಹೌದು, ಸ್ಪೆಸಿಫಿಕ್ ಕಂಡೀಷನ್ಸ್? ಹೌದು, ತುಂಬ ಚೆನ್ನಾಗಿ ಇದಾಗುತ್ತೆ. ಎಂಟೈರ್ ನೀವು ರೈನಿ ಸೀಸನ್ಸು ಆಲ್ಮೋಸ್ಟ್ ಒಂದು 3-4 months. ಓಕೆ. ಇಲ್ಲಿ ಪೋರಿಂಗ್ ಲೈಕ್ ಕ್ರೇಜಿ. ಓ ಓಕೆ. ಲಾಟ್ ಆಫ್ ಪೀಪಲ್ ಯೂಶಲಿ ಹೆಂಗಂತ ಹೇಳಿದ್ರೆ ಈಗ ನೀವು ಗೋವಾ ಆಗಲಿ ಬೇರೆ ಕಡೆ ಎಲ್ಲ ಆಗಲಿ ನಿಮಗೆ ಆಫ್ ಸೀಸನ್ಸ್ ಅಂತ ಹೇಳಿದಾಗ ಸಮ್ಮರ್ಸ್ ಆದಮೇಲೆ ಯೂಶಲಿ ಜನರೇಟ್ ಇಸ್ ಆಫ್ ಸೀಸನ್ಸ್. ಓಕೆ. ಬಟ್ ಇಲ್ಲಿ ಲಾಟ್ ಆಫ್ ಪೀಪಲ್ ಕಮ್ ಟು ಸಿ ದಿ ರೈನ್ಸ್ ಅಂತ. ಓಕೆ. ಅದೇ ಒಂದು ವಿಶೇಷ. ಆ್ಯಂಡ್ ವಿಂಟರ್ನಲ್ಲೂ ಕೂಡ ಟೆಂಪರೇಚರ್ ತುಂಬ ಕಮ್ಮಿ ಇರುತ್ತೆ, ತುಂಬ ಇನ್ಫ್ಯಾಕ್ಟ್ ಊಟಿ ಫೀಲಿಂಗ್ ಇರುತ್ತೆ. ಹೌದು, ಎಕ್ಸಾಕ್ಟ್ಲಿ ಊಟಿ ಥರನೇ ಫೀಲಿಂಗ್ ಇರುತ್ತೆ. ಓಕೆ. ಮಾರ್ನಿಂಗ್ಸ್ ಎಲ್ಲ ಅಂತೂ ತುಂಬ ನಿಶ್ಚಯ ಇದೆ, ವೆರಿ ಬ್ಯೂಟಿಫುಲ್, ವೆರಿ ಚಿಲ್ಲಿ. ಇನ್ಫ್ಯಾಕ್ಟ್ ಇವತ್ತು ನೀವು ಸಮ್ಮರ್ಸಲ್ಲಿ ನೋಡಿದ್ರು ಮಾರ್ನಿಂಗ್ಸ್ ಆರ್ ವೆರಿ. ಆ ಒಂದು ಚಿಲ್ ಮಾರ್ನಿಂಗ್ನಲ್ಲಿ ಒಂದು ಕಪ್ ಆಫ್ ಕಾಫಿ ವಿತ್ ಗ್ರೀನ್ ಸೆರಿಂಗ್ ಎನ್ವೈರನ್ಮೆಂಟ್, ನೀವು ಐ ಥಿಂಕ್ ಬೈ ವರ್ಡ್ಸೇ ಅಲ್ಲಿ ಕೇಳ್ತಿರೋರು ನೋಡ್ತಿರೋರು ದೇ ಆರ್ ಗೋಯಿಂಗ್ ಕ್ರೇಜಿ. ಐ ಥಿಂಕ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಟೇಕ್ ಅ ಟೂರ್. ಅಫ್ಕೋರ್ಸ್ ಅಲ್ಲಿ ಬರ್ಬೋದು ಆ್ಯಂಡ್ ಅವ್ರಿಗೆ ಟೂರ್ ಕೂಡ ಸಿಗುತ್ತೆ. 100%. ಎಸ್. ಅದಕ್ಕೋಸ್ಕರ ನೀವು ನೋಡಿದ್ರೆ ಇಲ್ಲಿ ಒಟ್ಟು ಅಂದರೆ ಈ ಏರಿಯಾದಲ್ಲಿ ಸಕಲೇಶ್ಪುರ ಮತ್ತು ಚಿಕ್ಕಮಗಳೂರು ಎಲ್ಲಿ ಕಾಫಿ ಬೆಲ್ಟ್ ಇದೆ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೋಮ್ ಸ್ಟೇ ಇದೆ. ಯಾ, ಏನಿಲ್ಲ ಅಂತ ಹೇಳಿದ್ರೆ ಒಂದು 500-600. ಹೌದು ಹೌದು ಹೌದು. ಆ್ಯಂಡ್ ಬರುವಾಗಲೂ ಕೂಡ ಅನೇಕ ಹೋಮ್ ಸ್ಟೇಗಳ ಒಂದು ಬೋರ್ಡ್ಸ್ ಕಾಣಿಸುತ್ತೆ. ಹೌದು ಹೌದು. ಆ್ಯಂಡ್ ಹೇಳಿ ಮಾಡಿಸುವಂಥ ಜಾಗ. ಆ್ಯಂಡ್ ನೀವು ಟೂರ್ ಬರೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡಿ ಆನ್ 9980808080. ನಾನು ಅಷ್ಟೇ ನಂಬರ್ ಕೂಡ ಅಷ್ಟೇ ಸಿಗುತ್ತೆ. ಯಾಕಂದರೆ ಫಾಲ್ ಸ್ಟ್ರೀಮಲ್ಲಿ ಏನು ಉತ್ಪತ್ತಿ ಆಗುತ್ತೆ, ಒಂದು ಫಾರ್ಮ್ ಆಗುತ್ತೆ. ಸೊ ಅದು ಬಂದು ಇಲ್ಲಿ ಸ್ಟೆಪ್ ಡೌನ್ ಆಗುತ್ತೆ ಆ್ಯಂಡ್ ಒಂದು ಮಿನಿ ಫಾಲ್ಗೆ ಅದು ಕೋಯಿನ್ಸೈಡ್ ಆಗುತ್ತೆ. ಬಟ್ ಈಗ ಸಮ್ಮರ್ ಇರೋದ್ರಿಂದ ಈ ಥರ ಇದೆ ನಿಮಗೆ, ಅಂದರೆ ಕಮ್ಮಿ ನೀರು ಬಟ್ ಸ್ಟಿಲ್ ನೀರಿದೆ. ಬಟ್ ಆ್ಯಕ್ಚುಲಾಗಿ ರಿಯಲ್ ರೈನಿ ಸೀಸನ್ ಅಥವಾ ಫುಲ್ ಫ್ಲೆಜ್ ಸೀಸನಲ್ಲಿ ನಿಮಗೆ ಯಾವ ಥರ ಒಂದು ಸ್ಟ್ರೀಮ್ ಕಾಣಿಸುತ್ತೆ ಅಂತಂದರೆ ದಿಸ್ ಇಸ್ ಹೌ ದ ಸ್ಟ್ರೀಮ್ ಫ್ಲೋಸ್. ಸೊ ನಿಮಗಲ್ಲಿ ಹೊರಗಡೆ ಬ್ಯಾಕ್ ಡ್ರಾಪಲ್ಲಿ ಒಂದು ಲ್ಯಾಂಡ್ ಎಲ್ಲ ಕಾಣಿಸ್ತಿದೆಯಲ್ಲ, ಸೊ ಅದು ರಿಸರ್ವ್ ಫಾರೆಸ್ಟ್ ಅಂತ ಅಲ್ವಾ ಸರ್? ಅದು ಸರ್ ಅದು ಪಶ್ಚಿಮ ಘಟ್ಟದ ಕಾಡುಗಳು ನಮ್ಮ ಏನು ಮಲೆನಾಡಲ್ಲಿದೆ. ಓಕೆ. ಅತಿ ಹೆಚ್ಚು ಎಲ್ಲಿಂದ ಅಂದರೆ ಇದು ಟಿಲ್ ಕನ್ಯಾಕುಮಾರಿ ತನಕ ಹೋಯ್ತಿದ್ದು. ಇದು ಅತಿ ಹೆಚ್ಚು ದಟ್ಟಾರಣ್ಯ ನಮ್ಮದು. ಇಲ್ಲಿಂದ ಸ್ವಚ್ಛ ಗಾಳಿ, ಸ್ವಚ್ಛ ಪರಿಸರ. ನಮಗೇನು ಉಪಯೋಗ ಈ ಲೇಔಟಲ್ಲಿ ಅಂದರೆ ತುಂಬ ಅತಿ ಉಪಯೋಗ ಅಂದರೆ ನಮ್ಮ ಸ್ವಚ್ಛ ಪರಿಸರ, ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಆರೋಗ್ಯ. ನೀವು 70 ಬದುಕೋದ್ರಲ್ಲಿ 90 ಬದುಕ್ತೀರಾ. ಓಕೆ. ಆ ಥರ ಒಂದು ಆ್ಯಕ್ಚುಯಲ್ ಆ ಥರ ಹೆಲ್ತಿಯಸ್ಟ್ ಪ್ಲೇಸ್ ಇದು. ಆ ಫಾರೆಸ್ಟ್ ನೋಡಿ, ಅದು ನೋಡಿ, ಅದರಿಂದನೇ ಎಲ್ಲ ಸುತ್ತ ಇರೋದು ನಮ್ಮದು ವೆಸ್ಟರ್ನ್ ಘಾಟ್ಸ್ ಕವರ್ಡ್ ಬೈ ಡೆನ್ಸ್ ಫಾರೆಸ್ಟ್. ಅಲ್ಲಿ ಬ್ಯಾಕ್ ಡ್ರಾಪಲ್ಲಿ ಕಾಣಿಸ್ತಿರೋದು. ಹೌದು.
ಪೈಪ್ಲೈನ್ದೆಲ್ಲ ಯಾವ ಥರ ಸರ್ ಇದು ನೋಡಿ ಒಂದು ಸಂತೋಷ ನಮಗೆ ಅಂದರೆ ನಮ್ಮ ಲೇಔಟಲ್ಲಿ ಇವತ್ತು ಬೇರೆ ಕಡೆ ಆದರೆ ನೀರಿಗೆ ಕೊರತೆ ಇರುತ್ತೆ, ಬೋರ್ ಹಾಕ್ಸ್ಬೇಕು, ಬೇರೆ ಯಾವುದೋ ಕೆರೆ ಸರ್ಕಾರಿ ಕೆರೆಗಳಲ್ಲಿ ತಂದು ಇದು ಮಾಡಬೇಕಾಗುತ್ತೆ. ಆಗ ನಮ್ಮ ತೋಟಕ್ಕೆ ನೋಡಿ ನಮ್ಮದೇ ಆದಂಥ ಲೇಕ್ ಇದೆ, 2 ಲೇಕು, ಡೆಕ್ಕು, ಫಾಲ್ಸು, ಮತ್ತು ಈ ಪೈಪ್ 3 ಇಂಚ್ ಪೈಪ್ ಇದರಲ್ಲಿ ಪ್ರೆಷರ್ ಬರ್ತಿದೆ. ಇನ್ನೆಷ್ಟು ತೋಟ ನಮ್ದು ಹಿಲ್ ಟಾಪರಿಗೆ ಹೋಗಿ ನೀರು ವಾಟರ್ ಸ್ಪ್ರಿಂಕ್ಲರ್ ಮಾಡುತ್ತೆ. ಈಗ ಬ್ಲಾಸಮ್ ಟೈಮ್, ಬೇರೆ ಟೈಮಲ್ಲಿ ವಾಟರ್ ಕಂಟೆಂಟ್ ಭೂಮಿಲಿ ಇರುತ್ತೆ. ಓಕೆ, ಇವಾಗ ನಾವು ಇದನ್ನ ಯೂಸ್ ಮಾಡ್ತೀವಿ. ಈ ನೀರಿಗೆ ನಾವು ಎಲ್ಲೂ ಹೋಗಬೇಕು ಅಂತಿಲ್ಲ, ಯಾವ ಕೊರತೆನೂ ಇಲ್ಲ ನೀರಿಗೆ. ಎಲ್ಲ ಯಾವುದು ಫಾರ್ಮ್ಲ್ಯಾಂಡ್ ಬೈಯರ್ಸ್ಗೆ ಇಲ್ಲಿಂದ ನೀರ್ದು ತೊಂದರೆ ಇರಲ್ಲ. ಎನಿ ಟೈಮ್ ಈ ಬೇಸಿಗೆಯಲ್ಲೇ ಇಷ್ಟು ನೀರಿದೆ. ಇನ್ನು ನಿಮಗೆ ಮಳೆಗಾಲದಲ್ಲಿ ಇನಫ್ ವಾಟರ್ ಆ್ಯಂಡ್ ಭೂಮಿಯಲ್ಲೂ ನೀರು ನಿಂತು. ಹೌದು, ಭೂಮಿಯಲ್ಲೂ ತುಂಬ ನೀರಂಶ ಇದೆ. ಕ್ಲೈಮೇಟ್ ನೋಡಿ ಕೂಲ್ ಆಗಿದೆ. ಮತ್ತು ಇನ್ನೂ ಅಲ್ಲಿ ನಮ್ಮ ಸ್ಪ್ರಿಂಕ್ಲರ್ ಪ್ಲೇಸಿಗೆ ಹೋಗಿ ಬ್ಲಾಸಮ್ ಸ್ಪಾಟ್ ಎಲ್ಲ ನೋಡೋಣ. ಹೊಸ ಗಿಡಗಳು ತುಂಬ ಚೆನ್ನಾಗಿ ಬರ್ತಿದೆ. ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದಕ್ಕೆ ರೈನ್ಬೋ ಇದೆ, ಆರ್ಟಿಫಿಷಿಯಲ್ ರೈನ್ಬೋ ಅದು ಫಾರ್ಮ್ ಆಗಿರೋದೇ ಒಂದು ದೊಡ್ಡ ಎಕ್ಸಾಂಪಲ್. ಐ ಥಿಂಕ್ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ ಈ ಸೈಡ್ ಇರುವಂಥ ಒಂದು ರೈನ್ಬೋ. ಐ ಥಿಂಕ್ ಅಲ್ಲಿ ಪ್ಯಾನ್ ಮಾಡಿದಾಗ ಎಸ್ ಇಟ್ಸ್ ಹೌ ದ ಲೊಕೇಶನ್ ಇಸ್. ಸೊ ಇಷ್ಟೊತ್ತು ನಾವು ಇಲ್ಲಿದ್ದಂಥ ಒಂದು ಲ್ಯಾಂಡ್ಸ್ಕೇಪ್ ಬಗ್ಗೆ ಆ್ಯಂಡ್ ಯಾವ್ಯಾವ ಥರದ ಒಂದು ಟೋಪೋಗ್ರಫಿ ಇಲ್ಲಿದೆ ಸೊ ಅದ್ರ ಬಗ್ಗೆ ಆ್ಯಂಡ್ ಸಿಗುವಂಥ ಒಂದು ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಮಾತಾಡಿದ್ವಿ. ಬಟ್ ಈಗ ಬೇಸಿಕಲಿ ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್ನಲ್ಲಿ ಏನೇನೆಲ್ಲ ಬೆಳೀತಾರೆ ಆ್ಯಂಡ್ ಯಾವ ಥರ ಬೆಳೀತಾರೆ ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕು. ಸೊ ಸರ್ ಬೇಸಿಕಲಿ ನಮ್ಮ ಜೊತೆ ಇತಿಹಾಸರಿದ್ದಾರೆ. ಇನ್ಫ್ಯಾಕ್ಟ್ ಇತಿಹಾಸವ್ರಿಗೆ ಒಂದು ಒಳ್ಳೆ ಇತಿಹಾಸ ಇದೆ. ಏನು ಅಂತಂದರೆ ಆಲ್ಮೋಸ್ಟ್ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಇವರು 35,000 to 40,000 ಗಿಡಗಳನ್ನ ನೆಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾಡನ್ನ ನೀವು ಉಳಿಸೋದಕ್ಕೆ ಕೊಟ್ಟಿರುವಂಥ ಒಂದು ಶ್ರಮಕ್ಕೆ. ಸೊ ಅದೇ ಥರ ಸರ್ ಮಿಸ್ಟಿ ವಾಟರ್ಸ್ನಲ್ಲಿ ಯಾವ ಥರ ಬೆಳೆಗಳನ್ನ ನೀವು ಬೆಳಿತೀರಾ? ಸರ್ ನಮ್ಮ ಮೊದಲ ಬೆಳೆಯಾಗಿ ಕಾಫಿಯಲ್ಲಿ 2 ಥರ ಬೆಳೆ ಇರುತ್ತೆ, ಅರೇಬಿಕಾ, ರೋಬಸ್ಟಾ. ಈಗ ನಾವು ಇದು ಈಗ ನಿಂತಿರೋ ಜಾಗ ಅರೇಬಿಕಾ. ಓಕೆ, ಇದು ಗಿಡ ಇಸ್ ಎಕ್ಸ್ಪೆನ್ಸಿವ್ ಕಾಫಿ ಇಲ್ಲಿದು. ಮತ್ತು ರೋಬಸ್ಟಾ ಅಂದರೆ ಲೆಸ್ ವರ್ಕ್ ಇರುತ್ತದು. ಬಟ್ ನೋಡಿ ಇವಾಗ ಸ್ಪ್ರಿಂಕ್ಲರ್ ಮಾಡ್ತಿದ್ದೀವಿ. ನಮ್ಮದೇ ಕೆರೆಯಿಂದ ನೀರು ಹಚ್ಚಿ ಸ್ಪ್ರಿಂಕ್ಲರ್, ಅದೇನು ರೈನ್ಬೋ ಕಾಣ್ತಿದೆ ಆ ಜಾಗ ಸುಂದರವಾಗಿ ಕಾಣ್ತಿದೆ. ಮತ್ತು ಅದ್ರ ಜೊತೆ ಮರಗಳಿದ್ದಾವೆ, ಒಳ್ಳೆ ಅದು ನಂದಿ ಮರ ತುಂಬ ಎಕ್ಸ್ಪೆನ್ಸಿವ್. ಇದು ಸಿಲ್ವರ್ ವರ್ಕ್ ಫರ್ನಿಚರಿಗೆ ಆಗಲ್ಲ, ಆಸ್ ಅ ಪ್ಯಾಕಿಂಗ್ ಪರ್ಪೋಸ್ ಇದಕ್ಕೆಲ್ಲ ಮಾಡ್ತಾರೆ. ಆಮೇಲೆ ಪೆಪ್ಪರ್ ನಾವು ಹಾಕ್ತಾ ಇದ್ದೀವಿ ಈಗೆಲ್ಲ, ಈ ಸಿಲ್ವರ್ಗೆಲ್ಲ ಪೆಪ್ಪರ್ ಹಾಕ್ತಿದ್ದೀವಿ. ಆಮೇಲೆ ಈಗ ಮರಗಳೆಲ್ಲ ಜಂಗಲ್ ವುಡ್, ವ್ಯಾಲ್ಯೂಯಬಲ್ ವುಡ್. ನಂದು ಈಸ್ ಅ ವೆರಿ ವ್ಯಾಲ್ಯೂಯಬಲ್, ಜೀರೋ ವೇಸ್ಟ್ ವುಡ್ ಅದು. ಹಾಂ, ಆ ಥರ ಇದೆ. ಮತ್ತು ನೋಡಿ ಎಲ್ಲ ಈಗ ನೀರು ಹಾಕಿ, ಈಗ ಬ್ಲಾಸಮ್ ಟೈಮ್, ಈಗ ಹಣ್ಣು ಕೀಳ್ತೀವಿ. ಹಣ್ಣು ಕಿತ್ತ ಮೇಲೆ ಕಾಫಿ ಹಣ್ಣು ನೆಕ್ಸ್ಟ್ ಸೋಲುತ್ತೆ. ಗಿಡ ಸೋತಾಗ ಅದಕ್ಕೆ ನಾವು ಒಂದು ಸ್ವಲ್ಪ ದಿನ ಟೈಮ್ ಕೊಟ್ಟು ಈಗ ನೀರು ಕೊಟ್ಟಾಗ ಚಿಗುರು ಬರುತ್ತೆ ಮತ್ತು ನಮಗೆ ಕಾಫಿ ಬ್ಲಾಸಮ್ ಆಗಿ ಬೀಜ ಸ್ಟಾರ್ಟ್ ಆಗುತ್ತೆ. ಇವಾಗ ಐ ಥಿಂಕ್ ನಾನು ಸ್ಟಾರ್ಟಿಂಗಲ್ಲೇ ಬಂದಾಗ ಹೇಳ್ತಿದ್ದೆ ಆ್ಯಂಡ್ ಬೇರೆ ಬೇರೆ ಥರದ ವೆರೈಟೀಸ್ ಆಫ್ ಕಾಫಿ ಇದೆ, ಅರಾಬಿಕಾ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್. ಹೌದು. ಸೊ ಹೇಗೆ ಅದರದ್ದು ಕಾಂಪೋಸಿಷನ್ ಹೆಂಗಿರುತ್ತೆ ಸರ್? ಅಥವಾ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿದಲ್ಲಿ ವ್ಯತ್ಯಾಸ ಇರುವಂಥದ್ದು ಏನಿದೆ? ಅರೇಬಿಕಾ ಅಂದರೆ ಅದು ತುಂಬ ಉತ್ತಮ ಒಂದು ಇದು ಕಾಫಿ. ರೋಬಸ್ಟಾ ಸ್ವಲ್ಪ ಗ್ರೇಡಲ್ಲಿ ಕಮ್ಮಿ ಇದೆ, ಬಟ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ ಇದೆ. ಬಟ್ ಅದು ಕೆಲಸ ಕಡಿಮೆ, ಇದು ಕೆಲಸ ಜಾಸ್ತಿ, ಕಾಫಿ ವ್ಯಾಲ್ಯೂ ಜಾಸ್ತಿ. ಇದು ರೇಟ್ ವೈಸಲ್ಲೂ ತುಂಬ ಎಕ್ಸ್ಪೆನ್ಸಿವ್ ಆ್ಯಂಡ್ ಇದು ಗುಡ್ ಆಲ್ಸೋ. ಇದು ನಾವು ಮೈನಾಗಿ ನಮ್ಮ ಅರ್ಬನ್ ಫಾರ್ಮರ್ಸಿಂದ ಇದನ್ನು ತುಂಬ ಸೂಕ್ಷ್ಮವಾಗಿ ನೋಡಿಕೊಂಡು ಕಾಪಾಡಿದ್ದೀವಿ. ಒಂದು ಗಿಡ ಸಹ ನಾವು ಹಾಳು ಮಾಡಲಿಲ್ಲ. ತುಂಬ ಒಂದು ಮಗು ಥರ ನೋಡಬೇಕು ಹಾಗೆ ನೋಡ್ಕೊಂಡಿದ್ದೀವಿ. ಓಕೆ, ಆ ಥರ ನಾವು ಯಾವಾಗಲೂ ಅದನ್ನು ಸದಾ ನಮ್ಮ ಬರೋ ಕಸ್ಟಮರ್ಸಿಗಾಗಲಿ ಯಾರಿಗಾಗಲಿ ನಾವೇ ಖುದ್ದಾಗಿ ನಿಂತು ಓನರ್ಸೇ ಬಂದು ಖುದ್ದಾಗಿ ಚೆಕ್ ಮಾಡಿ, ನಮ್ಮ ಬಾಸ್ ಯಾರಿದ್ದಾರೆ ಅವರು ಸರ್ ಎಲ್ಲ ಬಂದು ನೋಡಿ ನಮ್ಮ ಹತ್ರ ಎಲ್ಲ ಗೈಡೆನ್ಸ್ ಮಾಡಿ ಅವರು ಅದ್ರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಇವತ್ತು ಅರೇಬಿಕಾನ ವೆಲ್ ಪ್ಲಾಂಟೆಡ್ ಆಗಿ ನಾವು ಮಾಡ್ತಿದ್ದೀವಿ. ಇನ್ನೊಂದು 2 ವರ್ಷದಲ್ಲಿ ಫುಲ್ಲು ನಮಗೆ ಲಸಿ ಗ್ರೀನ್ ಎಲ್ಲ ಗ್ರೀನ್ ಆಗಿ ಕವರ್ ಆಗುತ್ತೆ. ಈಗ 5 ವರ್ಷಕ್ಕೆ ಇದು ಒಂದು ಇದಕ್ಕೆ ಬಂದುಬಿಡುತ್ತೆ. ವೆರಿ ನೈಸ್, ವೆರಿ ನೈಸ್. ಸೊ ಆಗಲೇ ನಿಮಗೆ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಬೋದು ಕೂಡ. ಸೊ ನೀರು ಸ್ಪ್ರಿಂಕ್ಲರ್ ಆನ್ ಆಗಿದೆ. ನಮ್ಮದೇ ಸ್ವಂತ ಕೆರೆ. ಎಸ್, ಅಫ್ಕೋರ್ಸ್ ಕೆರೆ ಕೂಡ ಇದೆ. ಆ್ಯಂಡ್ ಅದ್ರ ಜೊತೆಗೆ ಕೆರೆಯಿಂದ ನೀರನ್ನು ತಂದು ಇಲ್ಲಿಗೆ ಸ್ಪ್ರಿಂಕ್ಲರ್ಸ್ ಮೂಲಕ ಗಿಡಗಳಿಗೆ ಸಿಂಪಡಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಅರ್ಬನ್ ಫಾರ್ಮರ್ಸ್ ಅವ್ರು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸರ್ ಕಾಫಿ ಜೊತೆಗೆ ಬೇರೆ ಬೇರೆ ಬೆಳೆಗಳು ಕೂಡ ಸರ್ ನಾವು ಬೇರೆ ಬೇರೆ ಅಂದರೆ ನಮ್ಮಲ್ಲಿ ಒಂದು ಆಸೆ ಇದೆ ನಮ್ಮ ಬಾಸ್ಗೆ ಜೇನು ಬೆಳೆ, ಜೇನು ಮಾಡಬೇಕು. ಜೇನು ಹನಿ ಬಿ ಜೇನನ್ನ ನಾವು ಇದು ಮಾಡ್ತಿದ್ದೀವಿ. ಸುಮಾರು 25 ಬಾಕ್ಸಸ್ ಇಡ್ತಿದ್ದೀವಿ. ಯಾಕೆಂದರೆ ಡಿಫ್ರೆಂಟ್ ಟೈಪ್ ಆಫ್ ವೆರೈಟಿ ಟೇಸ್ಟ್ ಬರುತ್ತೆ. ಈಗ ಬ್ಲಾಸಮ್ ಟೈಮ್ ಇದು ಕಾಫಿ ಇದ್ರದ್ದು ಎಲೆದು ಒಂದು ಟೇಸ್ಟ್ ಇರುತ್ತೆ. ಆಮೇಲೆ ಒಂದು ಟೈಮ್ ಒಂದು ಮರದ್ದು ಎಲೆ ಹೂವಿಂದು ಒಂದು ಟೇಸ್ಟ್ ಇರುತ್ತೆ. ಸಮ್ ಫ್ಲವರ್ಸ್ದು ಸೀಸನಲ್ಲಾಗಿ ನಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಲ್ನಾಡ್ ಹನಿ ಸಿಗುತ್ತೆ. ಅದು ಎಲ್ಲೂ ಸಿಗಲ್ಲ, ನೀವು ಓಲ್ಡ್ ಎಲ್ಲೂ ಹುಡುಕಿರು ಸಿಗಲ್ಲ. ಬಿಕಾಸ್ ಆಫ್ ವೆಸ್ಟರ್ನ್ ಘಾಟ್ಸ್ ನಮಗೆ ಬಾರ್ಡ್ರು. ಹಾಗಾಗಿ ತುಂಬ ಒಂದು ಉತ್ತಮ ಒಂದು ಇದು ಸಿಗುತ್ತೆ. ಮತ್ತು ಇನ್ನೊಂದು ಅಂದರೆ ಮರಗಳಿದ್ದಾವೆ, ಮರದಲ್ಲಿ ಪೆಪ್ಪರ್ ಹಾಕ್ತೀವಿ. ಇನ್ನು ಕೆಲವು ಜಾಗ ಕತ್ತಲಿರೋ ಜಾಗದಲ್ಲಿ ಏಲಕ್ಕಿ ಹಾಕೋ
ಒಂದು ಪ್ಲಾನು ಇದೆ, ನೋಡ್ಬೇಕು ಎಲ್ಲೆಲ್ಲಿ. ಮತ್ತೆ ಅಡಿಕೆ ಬೆಳೆ ನಾವು ತುಂಬಾ ಒಂದು ಯೋಚನೆ ಮಾಡ್ತೀವಿ. ಅದು ಏನು ಸ್ಟ್ರೀಮ್ ನೋಡಿದ್ವಿ, ಸ್ಟ್ರೀಮ್ ಸುತ್ತ ಪಕ್ಕ ಅಡಿಕೆ ಹಾಕಿ ಅದ್ರ ಕೆಳಗಡೆ ಯಾವುದೇ ತರ ಡೆಕ್ ಆಗಲಿ ಕೂರೋದಕ್ಕೆ, ಮತ್ತೆ ನಮಗೊಂದು ರಿಸೆಪ್ಷನ್ ಆಗಲಿ, ಬರ್ತ್ಡೇಸ್ ನಮ್ಮ ಯಾರು ಸೈಟ್ ಓನರ್ಸ್ಗಳಿಗೆ ತುಂಬಾ ಉಪಯೋಗಕಾರಿಯಾಗಿ ತುಂಬಾ ಒಂದು ಪ್ಲಾನ್ ಆಗಿ ಮಾಡ್ತಿದ್ದೀವಿ. ನಮ್ಮ ಬಾಸ್ ಕೂಡ ಅವರು ಮಲೆನಾಡವರಾಗಿದ್ದರಿಂದ ಇದ್ರ ಬಗ್ಗೆ ಭಾಳ ಒಂದು ಅನುಭವ ಇದೆ. ಅದು ಅಡಿಕೆಯಲ್ಲೂ ಸಹ ತುಂಬ ಇದು ಮಾಡ್ತೀವಿ. ಅಡಿಕೆ ಇಸ್ ಅ ಗುಡ್ ಈಲ್ಡ್, ಮತ್ತು ಅದರಲ್ಲಿ ಏನು ಸೋರ್ಸ್ ಬರುತ್ತೆ ಅದು ಎಲ್ಲರಿಗೂ ಹಂಚ್ತೀವಿ, ನಾವೇನು ಇದು ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್, ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್. ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್ನಲ್ಲಿ ಎಲ್ಲ ಪ್ಲ್ಯಾನ್ಸ್ಗಳಿದ್ದಾರೆ ಆ್ಯಂಡ್ ಅದರ ಜೊತೆಗೆ ತುಂಬ ಕೇರ್ಫುಲ್ಲಾಗಿ ಪ್ರತಿಯೊಂದು ಗಿಡವನ್ನು ಕೂಡ ಅವ್ರು ಬೆಳೆಸ್ತಿದ್ದಾರೆ. ಸೊ ಐ ಥಿಂಕ್ ದ ಕ್ರಾಪ್ ಅಥವಾ ಈ ಒಂದು ಪ್ರೊಡಕ್ಟಿವಿಟಿ ಇಟ್ ಸೇಸ್ ಇಟ್ ಆಲ್. ಇಲ್ಲಿರುವಂಥ ಒಂದು ಜಾಗವನ್ನು ಅಥವಾ ಒಂದು ಪ್ಲಾಟ್ ಆಫ್ ಲ್ಯಾಂಡನ್ನು ಹೆಂಗೆ ಪರ್ಚೇಸ್ ಮಾಡಬೇಕು ಅಂತ ಮುಂದೆ ನಾನು ನಿಮ್ಗೆ ತಿಳಿಸ್ತೀನಿ. ಓಕೆ, ಬೆಳಗ್ಗೆಯಿಂದ ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್ನ ಒಂದು ಲ್ಯಾಂಡ್ ಏನಿದೆ, ಒಂದು ಆ್ಯಕ್ಚುಯಲ್ ಪ್ಲಾಟ್ಗೆ ಬಂದು ಒಂದು ಟೂರನ್ನು ಮಾಡಿ ಅದ್ರ ಜೊತೆಗೆ ಇರುವಂಥ ಅಮ್ಯುನಿಟೀಸ್ ಜೊತೆಗೆ ಯಾವ್ಯಾವ ಥರದ ಒಂದು ಕ್ರಾಪನ್ನು ಬೆಳೀತಾರೆ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಹೆಂಗಿದೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್ ಹೆಂಗಿದೆ ಎಲ್ಲವನ್ನೂ ಕೂಡ ತಿಳ್ಕೊಂಡ್ವಿ. ಬಟ್ ಈಗ ಕಮಿಂಗ್ ಟು ದ ಮೇನ್ ಪಾರ್ಟ್ ಆ್ಯಂಡ್ ದ ಮೋಸ್ಟ್ ವೈಟಲ್ ಪಾರ್ಟ್. ಸೊ ಸರ್, ಈಗ ನಾವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್, ಯಾಕಂದರೆ ಐ ಆಮ್ ಲೈಕ್ ಮೈಂಡ್ ಬ್ಲೋನ್ ಈ ಒಂದು ಲ್ಯಾಂಡಿಗೆ ಬಂದು ಈ ಒಂದು ಪ್ಲಾಟನ್ನು ನೋಡಿ. ಬಿಕಾಸ್ ಒಂದೇ ಜಾಗದಲ್ಲಿ ಎಷ್ಟೆಲ್ಲ ಒಂದು ವೆರೈಟಿ ಆಫ್ ಕ್ರಾಪ್ಸ್ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ಒಂದು ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಜಾಗ ಅರ್ಬನ್ ಫಾರ್ಮರ್ಸ್ ಅವರ ಮಿಸ್ಟಿ ವಾಟರ್ಸ್ ಆಗಿದೆ. ಸೊ ಇದನ್ನು ಕೇಳ್ತಿರೋಂಥವ್ರು, ಅಂದರೆ ಬೇರೆ ಬೇರೆ ದೇಶದಲ್ಲಿ ಕೂತ್ಕೊಂಡು ಕೇಳ್ತಿರೋಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಯಾವ ಥರ ಅವ್ರು ಇದನ್ನು ಪರ್ಚೇಸ್ ಮಾಡ್ಬೋದು? ನೋಡಿ, ಇವಾಗ ಅದೇ ನೀವು ಎಂಟೈರ್ ಜಾಗ ನಾವೇನು ತೋರಿಸಿದ್ದೀವಿ, ಇವಾಗ ಮೋಸ್ಟ್ಲಿ ನಾವು ಎಂಟೈರ್ ಮಾಸ್ಟರ್ ಪ್ಲ್ಯಾನು ಇನಿಷಿಯಲಿನೇ ನಾವು ನಿಮ್ಗೆ ತೋರಿಸಿದ್ವಿ. ಸೊ ಅಲ್ಲಿ ಮೆಜಾರಿಟಿ ಆಫ್ ಅವರ್ ಡೈಮೆನ್ಷನ್ಸ್ ಆರ್ 1 acre ಡೈಮೆನ್ಷನ್ಸ್. ಓಕೆ. ಇನ್ನು ಉಳಿದವು ವಿ ಹ್ಯಾವ್ ಫ್ಯೂ ಡೈಮೆನ್ಷನ್ಸ್ ವಿಚ್ ಆರ್ ಸ್ಮಾಲರ್. ಓಕೆ. ಹಾಫ್ ಎನ್ ಏಕರ್, 3/4 acre. ಓಕೆ. ಓಕೆ. ಸೊ ಈ 1 acre ಬಂದ್ಬಿಟ್ಟು ವಿ ಆರ್ ಸೆಲ್ಲಿಂಗ್ ಇಟ್ ಇನ್ ಸ್ಕ್ವೇರ್ ಫೀಟ್. Okay. 100 rupees per square feet is the actual price that we are selling it. Okay. Okay. But of course we have a scheme. ಸೊ ಎಕ್ಸ್ಪೆಷಲಿ ಈ ರೇಡಿಯೋ ಮೂಲಕ ನಾವು ರೇಡಿಯೋ ಮೂಲಕ ಬಂದಿರೋಂಥ ಎಲ್ಲ ಕಸ್ಟಮರ್ಸ್ ನಮ್ಮ ರೇಡಿಯೋ ಮೂಲಕ ಬಂದಿರೋದಕ್ಕೆ, ಸೊ ವಿ ವಾಂಟ್ ಟು ಸೆಲ್ ಇಟ್ ಅಟ್ 80 rupees per. ಓಕೆ. ಓಕೆ. ಸೊ ದಟ್ ಇಸ್ ಒನ್ ಆಫ್ ದಿ ಆಫರ್ಸ್ ದಟ್ ವಿ ಆರ್ ಪುಟಿಂಗ್. ಓಕೆ. ಮತ್ತೊಂದು ಏನಂದರೆ ವಿ ಹವ್ ಜಸ್ಟ್ ಲಾಂಚ್ಡ್ ಇಟ್ ಅಬೌಟ್ 1.5 months ಬ್ಯಾಕ್. Okay. So we have almost covered about 40% of the sales. Okay. That's very in fact, the entire ನಾವೇನು ಯೂನಿಟ್ ಡಿಮಾರ್ಕೇಶನ್ಸು ಅದೆಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. Okay. ಸೊ ಎಮ್ಯುನಿಟೀಸ್ನ ನೆಕ್ಸ್ಟ್ ಮಂತ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆರಿ ನೈಸ್, ವೆರಿ ನೈಸ್. ಸೊ ದ ರೆಸ್ಟ್ ಆಫ್ ದ ಯೂನಿಟ್ ದಟ್ ವಿ ಆರ್ ಸೆಲ್ಲಿಂಗ್. ಸೊ ಇಲ್ಲಿ ಇನ್ಫ್ಯಾಕ್ಟ್ ವಿ ಹ್ಯಾವ್ ಬ್ಯಾಂಕ್ಸಿಂದ ಲೋನ್ಸ್ ಯೂಶ್ವಲಿ ಕೊಡ್ತಾ ಇಲ್ಲ, ಯಾವುದು ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ಸಿಗೆ ಯಾವುದು ಲೋನ್ಸ್ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದನೇ ನಾವು ವಿ ಹ್ಯಾವ್ ಗಿವನ್ ಎ ಫ್ಲೆಕ್ಸಿ ಪೇಮೆಂಟ್ ಆಪ್ಷನ್ಸ್ ಎಲ್ಲ ಕ್ಲೈಂಟ್ಸಿಗೆ. ಸೊ ಯೂಶ್ವಲಿ 30% ಆಫ್ ದಿ ಅಮೌಂಟ್ನ ಬುಕ್ಕಿಂಗ್ ಅಮೌಂಟ್ ಅಂತ ಕಸ್ಟಮರ್ ಕೊಟ್ಟ ಮೇಲೆ, ಸೊ ವಿ ವಿಲ್ ಹ್ಯಾಂಡ್ ಓವರ್ ದಿ ಎಂಟೈರ್ ಲೀಗಲ್ ಸೆಟ್ ಆಫ್ ಪೇಪರ್ಸ್. ಸೊ ಅವರು ದೇ ಕ್ಯಾನ್ ಗೆಟ್ ಇಟ್ ವೆಟೆಡ್ ಫ್ರಮ್ ಎನಿ ಆಫ್ ದಿ ಅಡ್ವೊಕೇಟ್ಸ್ ಆಫ್ ದೇರ್ ಚಾಯ್ಸು. ಓಕೆ. ಸೊ ಅದಾದಮೇಲೆ ಇಫ್ ದೇ ವಾಂಟ್ ಟು pay an upfront complete amount and then register it, so our property is ready for registrations. Okay. Immediately we can get the property registered. In 45 days from the time of booking, we can get the property registered in anybody's name. But if at all, if they're looking at kind of some kind of scheme or payment option, flexibility, installment, ಆ ಥರದಲ್ಲಿ till about 18 months ಅವರಿಗೆ ನಾವು ಇನ್ಸ್ಟಾಲ್ಮೆಂಟ್ ಸ್ಕೀಮ್ನ ನಾವು ಕೊಡ್ತಾ ಇದ್ದೀವಿ. ವೆರಿ ನೈಸ್, ವೆರಿ ನೈಸ್. ಸೊ ಆಗಲೇ ಹೇಳಿದ್ರಿ, ಸೊ 40% ಸೇಲ್ಸ್ ಆಗಿದೆ. ಸೊ ಹೌ ಹ್ಯಾಪಿ ಆರ್ ಯು ಸರ್? ಅಂದರೆ ಇದು ಇಷ್ಟು ಚಿಕ್ಕ ಪೀರಿಯಡಲ್ಲಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಇನ್ನೂ ಅದು ಬರ್ತಿದೆ, ಅಂದರೆ ಇನ್ನೂ ಆ್ಯಕ್ಚುಲಾಗಿ ಇನ್ನೂ ಜಾಸ್ತಿ ಬರಬೇಕು. ಸೊ ಹೆಂಗೆ ಅನಿಸ್ತದೆ ಒಂದು ಫೀಲಿಂಗ್? ಇಲ್ಲ, ಇನ್ಫ್ಯಾಕ್ಟ್ ಇಟ್ಸ್ ಅ ವೆರಿ ಗುಡ್ ರೆಸ್ಪಾನ್ಸ್ ದಟ್ ವಿ ಹ್ಯಾವ್ ಆಲ್ರೆಡಿ ಗಾಟ್. ಅದಾದಮೇಲೆ ಇನ್ಫ್ಯಾಕ್ಟ್ ಸೊ ದಟ್ ಈಸ್ ದ ರೀಸನ್ ನಾವು ವಿ ಆರ್ ಆಲ್ಸೋ ಸೀಯಿಂಗ್ ಅನದರ್ ಪ್ರಾಪರ್ಟಿ, ವೆರಿ ನೈಸ್, ಅ ಲಿಟಲ್ ಲಾರ್ಜರ್ ಒನ್. ಓಕೆ. ಸೊ ಅಲ್ಲಿ ಒನ್ಸ್ ವಿ ಕಂಪ್ಲೀಟ್ ದಿಸ್ ಒನ್ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ಸೊ ನಾವು ಇವಾಗ ನಮ್ಮದು ಮೇನ್ ಫೋಕಸ್ ಬಂದ್ಬಿಟ್ಟು ಎಮ್ಯುನಿಟೀಸ್ ಏರಿಯಾ ಮೇಲೆ ವಿ ಆರ್ ಟ್ರೈಂಗ್ ಟು ಕಾನ್ಸಂಟ್ರೇಟ್. ಯಾಕಂದರೆ ಇಲ್ಲಿ ಸಿ ಪೀಪಲ್ ಹೂ ಓನ್ ದಿಸ್ place, it is not just the revenue that they can expect from the coffee plantations. It is also that since this is a very very scenic location, Western Ghats ಅಲ್ಲಿ ಇದೆ, ಲಾಟ್ ಆಫ್ ಹೋಮ್ ಸ್ಟೇಸ್. ನಾನು ಹೇಳ್ದಂಗೆ ಅವಾಗ ಆಲ್ಮೋಸ್ಟ್ 500 odd ಹೋಮ್ ಸ್ಟೇಸ್ ಇದೆ. ಓಕೆ. ಸೊ ಎವ್ರಿ ವೀಕೆಂಡ್ಸ್, ಎಸ್ಪೆಷಲಿ ಸ್ಯಾಟರ್ಡೇ ಸಂಡೇಸು, ಆಲ್ವೇಸ್ ಇಟ್ ಇಸ್ ಕ್ರೌಡೆಡ್. ಇಟ್ ಇಸ್ ವೆರಿ ಹಾರ್ಡ್ ಟು ಗೆಟ್ ಅ ಪ್ಲೇಸ್ ಟು ಸ್ಟೇ ಓವರ್ ದಿ ವೀಕೆಂಡ್ ಆಸ್ ಇನ್ ಫಾರ್ ಅ ಟೂರಿಸ್ಟ್ ಟು ಕಮ್. ಓಕೆ. ಸೊ ಅದಕ್ಕೋಸ್ಕರ ದೆರ್ ಈಸ್ ಆಲ್ಸೋ ಅನ್ ಆಪ್ಷನ್ where people can build their farmhouses or cottages, and they can have some additional revenues also. And we will take that maintenance. So it's completely managed, not just the estate that we are managing, also the entire the cottage that they build. We with the hospitality entity also will be managing it from our end. Very nice, very nice, very nice.
ನಿಜವಾಗ್ಲೂ ಒಳ್ಳೆ ಒಂದು ಪ್ಲ್ಯಾನ್ ಇದು ಇನ್ಫ್ಯಾಕ್ಟ್. ಯಾಕಂದರೆ ಸಕಲೇಶ್ಪುರದಲ್ಲಿ ಬಂದು ಅಟ್ಲೀಸ್ಟ್ ಒಂದಿನ ಕಳೆಯೋದಕ್ಕೆ ನಾವು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ಅಫ್ಕೋರ್ಸ್, ಯಾಕಂದರೆ ಇಟ್ಸ್ ದ ಕಾಸ್ಟ್ಲಿಯೆಸ್ಟ್ ಪ್ಲೇಸ್ ಆ್ಯಂಡ್ ಅಫ್ಕೋರ್ಸ್ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಕೂಡ. ಸೊ ಇಂಥ ಜಾಗದಲ್ಲಿ ನಿಮ್ಮದೇ ಆದಂಥ ಒಂದು ಪ್ರಾಪರ್ಟಿನ ನೀವು ಮಾಡಿಕೊಂಡು ಅಲ್ಲಿ ಬಂದು ನೀವು ಟೈಮ್ ಸ್ಪೆಂಡ್ ಮಾಡೋದು ನಿಜವಾಗ್ಲೂ ಇಟ್ ವಿಲ್ ಬಿ ವೆರಿ ಸ್ಪೆಷಲ್. ಸೊ ಖಂಡಿತವಾಗ್ಲೂ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಖಂಡಿತ ನಿಮಗೆ ಎಲ್ಲ ಥರದ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಇದೇ ಥರ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಒಂದು ಬ್ಯೂಟಿಫುಲ್ ಟೂರ್ಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್ ಅಸ್ ಆಲ್ಸೋ. ಥ್ಯಾಂಕ್ ಯು. ಆ್ಯಂಡ್ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ 196 ದೇಶದಲ್ಲಿರುವಂತಹ ಕನ್ನಡಿಗರೇ ಇದೇ ಥರ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜಾನೇ ಬೇರೆ.